ನಿನ್ನ ಜೊತೆಯಲಿ ಜೊತೆಯಲಿ. ಹಲೋ, ಹಾಯ್ ದೀದಿ, ಏನ್ ಮಾಡ್ತಾ ಇದ್ದೀರಾ? ಹಾಯ್ ಚಾಂದಿನಿ. ಏನಿಲ್ಲ, ನಾಳೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಅಂತ ಪ್ರಿಪೇರ್ ಆಗ್ತಿದ್ದೆ. ಅದು ಬಿಡು, ಅಭಯ್ ಹೇಗಿದ್ದಾನೆ? ನೀನ್ ಹೇಗಿದ್ಯಾ? ಮಾವ ಹೇಗಿದ್ದಾರೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮತ್ತೆ ಹೇಗ್ ನಡೀತಿದೆ ಹುಡ್ಕೋ ಕೆಲಸ? ಎಲ್ಲಿಗೆ ಬಂತು ವಿಷಯ? ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಬಾಪ್ರೆ, ಈ ಊರಲ್ಲಿ ಆಗಿರೋ ಅಷ್ಟು ಕನ್ಫ್ಯೂಷನ್ ಇಡೀ ನನ್ನ ಲೈಫಲ್ಲಿ ಆಗಿಲ್ಲ ದೀದಿ. ಯಾಕೆ? ಅಂಥದ್ದೇನಾಯ್ತು? ಇಲ್ಲಿ ಅಭಯ್ ಗೊತ್ತಿರೋ ಪ್ರಕಾರ ಚಿತ್ರಪುರ ಅನ್ನೋ ಊರಿಗೆ ಬಂದಿದ್ವಿ. ವೋಟರ್ ಐ ಡಿ ಆಫೀಸ್ನಲ್ಲಿ ಯಾರಿಗೂ ಒಂದಷ್ಟು ದುಡ್ಡು ಕೊಟ್ಟು ಅಭಯ್ ಈ ಊರಿನ ಸೆನ್ಸಸ್ ರಿಪೋರ್ಟ್ ತಗೊಂಡ. ಆಮೇಲೆ ಕೇಳಿ, ಅದರಲ್ಲಿ ಸುಮಾರು ಜನ ಪವಿತ್ರ ಅನ್ನೋರಿದ್ರ. ನಿಮ್ಮ ಜೂನಿಯರ್ ಸ್ಪೆಷಲ್ ಟ್ಯಾಲೆಂಟ್ ಇಂದ ಬರೀ 4 ಜನ ಪವಿತ್ರ ಅನ್ನೋರ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾವು ಅವ್ರನ್ನ ಹುಡ್ಕೊಂಡು ಅವ್ರ ಮನೆ ಹತ್ರ ಹೋದ್ರೆ ಎಲ್ಲರೂ 2-3 ದಿನದಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದಾರಂತೆ. ಅದೇಗ್ ಸಾಧ್ಯ? ಕೇಳಿ, ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ನಮಗೆ ಸೆನ್ಸಸ್ ರಿಪೋರ್ಟ್ ಕೊಟ್ಟಿದ್ರಲ್ಲ, ಅವ್ರನ್ನ ಹುಡ್ಕೊಂಡು ಹೋದ್ವಾ. ಆ ಆಫೀಸಲ್ಲಿ ಆ ಹೆಸರು ಯಾರೂ ಇಲ್ಲ, ನಿಮ್ಗೆ ಯಾರೋ ಸರಿಯಾಗಿ ಮೋಸ ಮಾಡಿದ್ದಾರೆ ಅಂದ್ರು. ಮತ್ತೆ ಅಭಯ್ ಅವ್ರನ್ನೇ ಡೀಟೇಲ್ಸ್ ಕೇಳ್ದ. ಇದು ಲೀಗಲ್ ವಿಷಯ, ಹಾಗೆಲ್ಲ ಯಾರಿಗೂ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ ಅಂತ ನಮ್ಮನ್ನು ಹೊರಡಿ ಅಂದ್ಬಿಟ್ರು. ಮತ್ತೇನಾಯ್ತು? ಏನಿಲ್ಲ ದೀದಿ, ಪಾಪ ಅಭಯ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಬರ್ತಿದ್ನಾ. ಅಷ್ಟರಲ್ಲಿ ಅದೇ ಊರಿನ ಒಬ್ರು ದೊಡ್ಡವ್ರು ಸಿಕ್ಕಿ, ನೀವು ಹುಡುಕ್ತಾರ ಹುಡುಗಿ ಇದೇ ಊರಲ್ಲಿದ್ದಾಳೆ, ಇಲ್ಲೇ ಹುಡುಕಿ ಅಂತ ಏನೂ ಸರಿಯಾಗಿ ಹೇಳ್ದೆ ಹೊರಟೋದ್ರು. ಮತ್ತೆ ಸಿಕ್ಕಿದ್ರ? ಹಾಗಾದ್ರೆ ಸಿಗ್ಬೋದು ಅನ್ಸುತ್ತೆ. ಅಭಯ್ ಇಲ್ಲೇ ಚಿತ್ರಾಪುರದಲ್ಲೇ ಹುಡ್ಕೋಣ ಅಂತ ಡಿಸೈಡ್ ಮಾಡಿದಾನೆ. ಹುಡ್ಕೋದಷ್ಟೇ ಬಾಕಿ. ದೀದಿ, ವಿಶ್ ಮಾಡಿ. ವಿಶ್ ಮಾಡ್ಬೇಕಾ? ಯಾರ್ಗೆ? ಏನಂತ? ಅರೇ ಬಾಪ್ರೆ, ನಿಮ್ ಜೂನಿಯರ್ಗೆ ನಮ್ಮ ಅಣ್ಣನ ಹುಡುಗಿ, ಅದೇ ನಮ್ಮ ಅತ್ಗೆ ಬೇಗ ಸಿಗ್ಲಿ ಅಂತ ವಿಶ್ ಮಾಡಿದ್ದೀವಿ. ನೀವ್ ವಿಶ್ ಮಾಡಿದ್ರೆ ಜೂನಿಯರ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಿದ್ದ. ಪ್ಲೀಸ್ ದೀದಿ, ಬೇಗ ವಿಶ್ ಮಾಡಿ. ವಿಶ್ ಮಾಡ್ತೀನಿ, ಬೇಗ ನೀನ್ ಅತ್ಗೆ ಸಿಗ್ಲಿ. ಆಲ್ ದಿ ಬೆಸ್ಟ್. ದೀದಿ, ಮನೆಯಿಂದ ಕಾಲ್ ಬರ್ತದೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಶಾಲಿನಿ, ಹೇಳಮ್ಮ. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ? ಮಾವ, ಆ 4 ಜನ ಪವಿತ್ರ ಅಲ್ಲೇ ಇದ್ದಾರೆ ಅಂತ ಗೊತ್ತಾಗಿ ಅಭಯ್ ಅಲ್ಲೇ ಚಿತ್ರಾಪುರದಲ್ಲೇ ಹುಡುಕ್ತೀನಿ ಅಂತ ಉಳ್ಕೊಂಡಿದ್ದಾನಂತೆ. ಈಗಷ್ಟೇ ಚಾಂದಿನಿ ಫೋನ್ ಮಾಡಿ ಹೇಳಿದ್ಲು, ಅದಕ್ಕೆ ಗಾಬರಿಯಾಗಿ ನಿಮ್ಗೆ ಫೋನ್ ಮಾಡಿದೆ. ಡೋಂಟ್ ವರಿ, ಏನೂ ಆಗಲ್ಲ. ನೋಡು, ಅವನ್ ತಿಪ್ಪರ್ ಲಾಗ ಹಾಕಿದ್ರು ನಿನ್ನ ಬಗ್ಗೆ ಸಾಸಿವೆ ಕಾಳಷ್ಟು ತಿಳ್ಕೊಳಕ್ ಸಾಧ್ಯ ಇಲ್ಲ. ನಿನ್ನ ರಂಗ ನಿನ್ನ ಕಾಯ್ತಾ ಇದ್ದಾನೆ ಕಣಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೆಮ್ಮದಿಯಾಗಿರು. ಅವನೇನಾದ್ರೂ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹುಡುಕೊಳ್ಳಿ. ಸರಿ ಮಾವ, ಈಗ ಸ್ವಲ್ಪ ಧೈರ್ಯ ಬಂತು. ನೋಡಮ್ಮ, ನಾನಿರೋವರೆಗೂ ನೀ ಯಾವುದಕ್ಕೂ ಹೆದರಬೇಕಾಗಿಲ್ಲ, ಧೈರ್ಯವಾಗಿರು. ನೋಡು, ನಿನ್ನ ಹತ್ರ ಹೆಚ್ಚಿಗೆ ನನಗೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಫೋನ್ ಇಡ್ತೀನಿ, ಹುಷಾರು. ಸರಿ ಮಾವ, ಬಾಯ್. ಹಾಯ್ ಪಪ್ಪ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಪುಟಿ, ಪುಸ್ತಕ ಸಿಕ್ತು, ಓದ್ತಾ ಇದ್ದೀನಿ. ಹೇಗಿದೆಯಮ್ಮ? ಏನಾಯ್ತು ನಿಮ್ಮ ಕೆಲಸ? ಅಲ್ಲಿ ಹೋಗಿದ್ದು ಏನಾದ್ರು ಗೊತ್ತಾಯ್ತಾ? ಅಯ್ಯೋ,
ಈ ಊರು ತುಂಬ ವಿಚಿತ್ರ ಅನ್ನಿಸ್ತದೆ ಪಾಪ. ಏನೇನೋ ಆಗ್ತಾ ಇದೆ. ಅಂತೂ ಅಭಯ್ ಚಿತ್ರಾಪುರದ ಸುತ್ತಮುತ್ತ ಹುಡುಕಿ 4 ಜನ ಪವಿತ್ರ ಅನ್ನೋರಲ್ಲೇ ನಮ್ಮ ಅತ್ತಿಗೆನೂ ಒಬ್ರು ಆಗಿರ್ತಾರೆ ಅಂತ ಹುಡ್ಕೊಂಡು ಹೊರಟ್ವಾ. ಎಲ್ಲರೂ 2-3 ದಿನದಲ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾಪ. ಎಷ್ಟು ಆಸೆ ಇಟ್ಕೊಂಡು ಹೋಗಿದ್ವಿ ಗೊತ್ತಾ, ಏನೂ ಸಿಗ್ಲಿಲ್ಲ. ಅಯ್ಯೋ ಹೌದಾ ಚಾಂದಿನಿ, ಹೀಗಾಗೋಯ್ತಾ? ಅವ್ರನ್ನೆಲ್ಲ ಎಲ್ಲೆಲ್ಲಿ ಹುಡ್ಕೋದು ಅಂತಾನೆ ಗೊತ್ತಿಲ್ಲ ಪಾಪ. ಅದಕ್ಕೆ ಎಲ್ಲಿದ್ದಾರೋ ಏನೋ. ಅಭಯ್ ತುಂಬ ಟೆನ್ಷನ್ ಆಗಿದ್ದಾನೆ ಪಾಪ. ಟೆನ್ಷನ್ ಆಗದೆ ಇನ್ನೇನಾಗ್ತಾನೆ? ಬ್ರಾಹ್ಮಣರ ಮನೆಯಲ್ಲಿ ಮಾಂಸ ಹುಡ್ಕೋ ಹಾಗೆ ಚಿತ್ರಾಪುರದಲ್ಲಿ ಪಾವನಿನ ಹುಡ್ಕೋದು ಬಿಟ್ಟು ಯಾವುದೋ ಪವಿತ್ರನ ಹುಡುಕ್ತಾನಂತೆ. ಹುಡುಕ್ಲಿ. ಮತ್ತೆ ಈಗ ನಿಮ್ಮ ಅಣ್ಣನ ಗತಿ ಏನಮ್ಮ? ನಮ್ಮ ಮನೆ ಸೊಸೆ ಅಲ್ಲ ಎಲ್ಲೋ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಚಾಂದ್ರಿ ಪ್ಲೀಸ್ ಹೇಗಾದರೂ ಮಾಡಿ ಅವಳು ಹುಡುಕ್ ಕರ್ಕೊಂಡು ಬನ್ನಿಮ್ಮ ಪ್ಲೀಸ್. ನೀನು ನನ್ನ ಕಡೆ ಏನು ಸಹಾಯ ಬೇಕು ಕೇಳು. ಪೊಲೀಸ್ ಸಪೋರ್ಟ್ ಬೇಕಾ ಅಥವಾ ನಮ್ಮ ಹುಡುಗರನ್ನ ಯಾರನ್ನಾದ್ರೂ ಕಳಿಸ್ಲಾ? ಬೇಡ ಪಪ್ಪ, ಇದು ಯಾವುದೂ ಬೇಡ. ಯಾರ ಸಹಾಯನೂ ಇಲ್ಲದೆ ಅಭಯ್ ಅದಕ್ಕೇನು ಹುಡುಕ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಏನಾದರೂ ಪರವಾಗಿಲ್ಲ, ನಾನು ಅಭಯ್ ಇಬ್ಬರು ಅತ್ತಿಗೆ ಜೊತೆನೇ ಬೆಂಗಳೂರಿಗೆ ಬರೋದು. ಈ ಕ್ರೆಡಿಟ್ಸ್ ಎಲ್ಲ ನಮಗೆ ಸೇರಬೇಕು. ಓಕೆ ಮಗಳೇ, ಬಾಯ್. ಬಾಯ್ ಪಪ್ಪ, ಗುಡ್ ನೈಟ್. ಅವನು ಕೈ ಹಾಕಿರೋದು ಈ ಸೂರ್ಯನ ಮೇಲೆ. ಪಾಪ ಅವನಿಗೆ ಗೊತ್ತೇ ಇಲ್ಲ, ಸುಟ್ಟು ಹೋಗ್ತೀನಿ ಅಂತ ಗೊತ್ತಿಲ್ಲ ಅವನಿಗೆ. ದೇವ್ರೆ, ಯಾಕೆ ನನ್ನ ಕೈಯಿಂದ ಇಂಥ ಕೆಲಸ ಮಾಡಿಸ್ದೆ? ದೊಡ್ಡ ಪಾಪದ ಕೊಡಾನೆ ನನ್ನ ತಲೆ ಮೇಲೆ ಹೊಡ್ಸಿದ್ಯಲ್ಲ, ಇದು ಸರಿನಾ? ಪಾಪ ಆ ಮಗುನ ಅವ್ರ ತಾಯಿ ದೃಷ್ಟಿಯಲ್ಲಿ ಸಾಯಿಸೋ ಹಾಗೆ ಮಾಡಿದೆ. ಇಲ್ಲ, ಈ ನಿನ್ನ ಆಟ ಸರಿ ಇಲ್ಲ ತಾಯಿ. ನನಗೆ ನನ್ನ ಮಗಳ ಜೀವನ ಮುಖ್ಯ. ನಾನು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಅವಳ ತಲೆ ಮೇಲೆ ಹಾಕ್ಬೇಡ. ಅವಳು ಕೊಡಬೇಕು ಅಂದಿರೋ ಕಷ್ಟಗಳನ್ನೆಲ್ಲ ನನಗೆ ಕೊಡು. ನಾನು ಸುಖವಾಗಿ ಅದನ್ನು ಅನುಭವಿಸ್ತೀನಿ. ಯಾಕಂದ್ರೆ ಇದುವರೆಗೂ ನನ್ನ ಜೀವನದಲ್ಲಿ ಸಂತೋಷ ಅನ್ನೋದನ್ನೇ ನೀನು ಕೊಟ್ಟಿಲ್ಲ. ಆದ್ರೆ ನನ್ನ ಮಗಳು ಈಗ ತಾನೇ ಸುಖ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊತಾ ಇದ್ದಾಳೆ. ಅವಳ ಮೇಲೆ ನಿನ್ನ ಕ್ರೂರ ದೃಷ್ಟಿನ ಬೀಳಿಸ್ಬೇಡ. ಅವಳನ್ನ ನಿನ್ ಮಗು ತರ ನೋಡ್ಕೊತಾನೆ. ನೋಡ್ಕೊ, ಕಾಪಾಡು. ಬೇಕಿದ್ರೆ ಈ ಕ್ಷಣನೇ ನನ್ನ ಆಯುಸನ್ನೆಲ್ಲ ಅವಳ ಹಣೆಗೆ ಬರೆದು ಬಿಡು. ನಾನು ಇಲ್ಲೇ ನಿನ್ ಪಾದ ಸೇರ್ಕೊಳ್ಳೋ ಹಾಗೆ ಮಾಡು ತಾಯಿ. ಅಮ್ಮ ಹೇಗಿದ್ದೀರಿ? ಮಗಳೊಳಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅರ್ಚಕರೇ. ನೀರಲ್ಲಿ ಮುಳುಗಿದ ಮೇಲೆ ತಾನೇ ಕೈಕಾಲು ಬಡ್ಕೊಂಡು ಈಜೋ ಪ್ರಯತ್ನ ಮಾಡೋದು. ಮನೆಗೆ ಬೆಂಕಿ ಹೊತ್ಕೊಂಡ್ಮೇಲೆ ತಾನೇ ನೀರು ಹಾಕಿ ಆರಿಸೋ ಚೈತನ್ಯ ಇಲ್ಲದೆ ಹೋದ್ರೂ ಒಂದೆರಡು ಸೌದೆನಾರು ತೆಗಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೆದಾಗತ್ತೆ ಕಣಮ್ಮ. ನಿಮ್ಮ ಭಕ್ತಿಗೆ ನಿಮ್ಮ ಮಗಳು ಆ ದೇವ್ರ ಮೇಲೆ ಇಟ್ಟರೆ ನಂಬಿಕೆಗೆ ಮೆಚ್ಚಿ ಎಲ್ಲರೂ ಸುಖವಾಗಿರಲಿ ಭಗವಂತ. ಅಂದಾಗೆ ಇವತ್ತು ಯಾವ ಹರಕೆ ತೀರಿಸ್ತಾ ಇದ್ರಿ? ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಮಗಳ ಜೀವನ ಸುಖವಾಗಿರ್ಲಿ ಅಂತ ಹರಸಿ ಅರ್ಚಕರೇ. ದೀರ್ಘಾಯುಷ್ಮಾನ್ ಭವ, ಸುಖೇಶ್ವರ ಪ್ರಾಪ್ತಿರಸ್ತು. ನಿಮ್ಮ ಮಗಳ ಜೀವನ ಯಾವಾಗಲೂ ಹಸಿರಾಗಿರ್ಲಿ, ಆರೋಗ್ಯ ಸುಖ ನೆಮ್ಮದಿ ಸಿಗ್ಲಿ. ಒಳ್ಳೆ ಗುಣ ಇರೋ ಅಳಿಯ, ಪುಣ್ಯ ಮಾಡಿರೋ ಮಗಳು, ಇವ್ರನ್ನೆಲ್ಲ ಪಡೆಯೋಕೆ ನೀವು ಪುಣ್ಯ ಮಾಡಿದಿರಿ. ತುಂಬಾ ಸಂತೋಷ ಆಯ್ತು. ನಾನಿನ್ ಬರ್ತೀನಿ.
ಸರ್. ನನ್ನ ಹೆಸರು ಚಾಂದಿನಿ ಅಂತ, ಇವನು ಅಭಯ್. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಮನೇಲಿ ಪವಿತ್ರ ಅನ್ನೋರು ಇದ್ದಾರಲ್ಲ, ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕಿತ್ತು. ನಮ್ಮ ಪವಿತ್ರನೇ, ಏನು ವಿಷಯ? ನೋಡಿ ಸರ್, ಗಾಬರಿ ಪಡೋಂಥದ್ದು ಏನೂ ಇಲ್ಲ. ನಾವಿಬ್ರು ಬ್ಯಾಂಗ್ಳೂರಲ್ಲಿ ಒಂದು NGOಗೆ ಕೆಲಸ ಮಾಡ್ತಾ ಇದ್ದೀವಿ. NGO ಪ್ರಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಕಷ್ಟಪಡ್ತಿದ್ದಾರೋ ಅಷ್ಟು ಜನನು ಹುಡುಕಿ ಅವ್ರಿಗೆ ಸರಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ನಮಗೆ ನಿಮ್ಮ ಕಂಪ್ಲೀಟ್ ಸಹಕಾರ ಬೇಕು. ನಿಮ್ಮ ಮಗಳು ಪವಿತ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನಾವು ಆ ದಿನಕ್ಕಾಗೆ ಕಾಯ್ತಾ ಇದೀವಪ್ಪ. ಆದರೆ ಅವಳು ಆಡೋ ಮಾತೆ ಆಡದೇ ಇರೋ ಸ್ಥಿತಿಯಲ್ಲಿದ್ದಾಳಪ್ಪ. ಅಪ್ಪ ಅವನು ಹೋದಪ್ಪ, ಹೊಟ್ಟೋದನಪ್ಪ, ಹುಡಿಕೊಡಪ್ಪ. ಎಂಟು ವರ್ಷದ ಹಿಂದೆ ಯಾವನೋ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅಂತೇಳಿ ತನ್ನ ಬಾಳ್ನೆ ಹಾಳು ಮಾಡ್ಕೊಂಡ್ಬಿಟ್ಟು ಅವನು ನಂಬಿಸಿ ಕೈಕೊಟ್ಬಿಟ್ಟ. ಅವತ್ತಿನಿಂದ ಏನೇನೋ ಹುಡುಕ್ತಾಳೆ, ತನ್ನಷ್ಟಕ್ಕೆ ಅಳ್ತಾಳೆ. ಅಲ್ಲಿ ಇಲ್ಲಿ ಏನೇನೋ ಬರ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನೆ ಅಂತ ಹೇಳ್ತಾಳೆ. ಸರ್, ಇವ್ರಿಗೆ ಟ್ರೀಟ್ಮೆಂಟ್ ಏನಾದರೂ? ನಮಗೆ ಗೊತ್ತಿರೋ ಒಬ್ಬರು ಮೂಡಿಗೆರೆ ಡಾಕ್ಟ್ರಿಗೆ ತೋರಿಸಿದ್ವಿ. ಇವಳು ಆಡೋದೆಲ್ಲ ನೋಡಿ ಇವಳು ಸರಿ ಹೋಗಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ರು. ಅವತ್ತಿನಿಂದ ಹೇಗೆ ಮನೆಯಲ್ಲೇ ಓಡಾಡ್ಕೊಂಡು ಇದ್ದಾಳೆ. ಸರ್, ನಿಮ್ಮ ಮಗಳು ಪವಿತ್ರ ಮತ್ತೆ ಮೊದಲಿನ ಥರ ಆಗ್ತಾಳೆ. ನಾವು ಅದೇ ಡಾಕ್ಟರ್ ಹತ್ರ ಮಾತಾಡಿ ಮತ್ತೆ ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಡೋಂಟ್ ವರಿ ಸರ್, ಪವಿತ್ರ ಹುಷಾರಾಗ್ತಾಳೆ. ಬಾರಮ್ಮ ಹೋಗೋಣ. ಇವಳೇ ರಂಜಿತ್ ಹುಡುಗಿ. ಖಂಡಿತ ನಿಮ್ಮ ಹತ್ರ ಹುಡುಗಿ ಹುಚ್ಚು ಬಿಡ್ಸಕ್ಕೆ ಸಾಧ್ಯ ಸರ್. ಬಟ್ ನೀವ್ಯಾಕೆ ಮನ್ಸು ಮಾಡ್ತಿಲ್ಲ? ಮಿಸ್ಟರ್ ಅಭಯ್, ಆಗಲೇ ನಾನು ಹೇಳಿದ್ನಲ್ಲ, ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೈ ಚೆಲ್ಬಿಟ್ಟಿದ್ವಿ. ಕೆಲವು ಹುಚ್ಚುಗಳು ಗುಣ ಆಗ್ತವೆ, ಆದರೆ ಕೆಲವು ಹುಚ್ಚುಗಳು ಜೀವನ ಪರ್ಯಂತ ಹಾಗೇ ಇರ್ತವೆ. ಆದರೆ ಈ ಹುಡುಗಿಯ ಹುಚ್ಚು ಒಂಥರ ವಿಶೇಷವಾಗಿದೆ. ಅದು ಏನಂತಾನೆ ಅರ್ಥ ಆಗ್ತಿಲ್ಲ. ಸೊ ಓಕೆ ಸರ್, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಬಟ್ ನಂಗೆ ಅಟ್ಲೀಸ್ಟ್ ಆ ಹುಡುಗಿ ಪರಿಸ್ಥಿತಿಗೆ ಬರೋದಕ್ಕೆ 8 ವರ್ಷದಿಂದ ಯಾರು ಕಾರಣ ಅನ್ನೋದು ಗೊತ್ತಾದರೆ ಆ ಹುಡುಗಿನ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸಿ ನ್ಯಾಯ ಕೇಳ್ಬೋದಲ್ವಾ? ಸೊ ಪ್ಲೀಸ್ ಸರ್, ಅಷ್ಟು ವಿಷಯ ಕಲೆಕ್ಟ್ ಮಾಡಿಕೊಟ್ರೆ ಸಾಕು. ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅದಕ್ಕೆ ನಾನೇನು ಮಾಡಬೇಕೀಗ? ಆ ಹುಡುಗಿನ ಮತ್ತೆ ನೀವೇ ಟ್ರೀಟ್ ಮಾಡಬೇಕು. ಸಾರಿ ಮಿಸ್ಟರ್ ಅಭಯ್, ಅದು ನನ್ನಿಂದ ಆಗದೇ ಇರೋ ಕೆಲಸ. ಏನು ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ಆ ಹುಡುಗಿ ನಿಮ್ಮ ಪೇಷಂಟ್ ತಾನೇ, ಲೀಗಲಿ ನೋಡಿದ್ರೆ ನೀವೇ ಟ್ರೀಟ್ ಮಾಡಬೇಕು. ರೀ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ಯು ಕ್ಯಾನ್ ಗೋ ನೌ. ಸರ್ ಪ್ಲೀಸ್ ಸರ್. ಒಳ್ಳೆ ಮಾತ್ರ ಹೋದರೆ ನಿಮಗೂ ಮರ್ಯಾದೆ. ಹೋಗ್ತೀನಿ ರೀ. ಏನು ಊರಿಗೆಲ್ಲ ಒಬ್ಬರೇ ಡಾಕ್ಟ್ರು ಅನ್ನೋ ಕೊಬ್ಬ ನೀವಿಲ್ಲ ಅಂದ್ರೇನಂತೆ? ಬೆಂಗಳೂರಿಂದ ನಿಮ್ಗಿಂತ ದೊಡ್ಡ ಡಾಕ್ಟ್ರು ಕರೆಸಿ ಹುಡುಗಿಗೆ ಟ್ರೀಟ್ ಮಾಡಿಸ್ತೀನಿ. 8 ವರ್ಷದಿಂದ ಹುಡುಗಿಗೆ ಏನಾಗಿತ್ತು, ಯಾರ ಕೈವಾಡದಿಂದ ಹುಡುಗಿಗೆ ಅನ್ಯಾಯ ಆಗಿತ್ತು ಅನ್ನೋದನ್ನ ಬಯಲ್ ಮಾಡೇ ಮಾಡ್ತೀನಿ. ಬೆಂಕಿ ಇಲ್ಲದೆ ಹೊಗೆ ಆಡೋಕ್ಕೆ ಹೇಗೆ ಸಾಧ್ಯ? ಅಭಯ್ಗೆ ಮಗು ವಿಷಯ ಗೊತ್ತಾಗದೆ ಅವನು ಈ ವಿಷಯ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ಮಾತು ಮೇಲೆ ಯಾಕೋ ನಂಬಿಕೆ ಬರ್ತಿಲ್ಲ. ಏನು ಮಾಡಲಿ ನಾನು? ಶಾಲಿನಿ, ಶಾಲಿನಿ, ನೀನು ಹೀಗೆ ಕೂತ್ರೆ ನಾ ಏನಂತ ಅರ್ಥ ಮಾಡ್ಕೋಬೇಕು? ಏನಿಲ್ಲಮ್ಮ, ಯಾಕೋ ನನ್ನಿಂದ ಏನೋ ದೂರ ಆಗ್ತಿದೆ ಅನಿಸ್ತಿದೆ. ತಡ್ಕೊಳಕ್ಕಾಗದೇ ಇರೋಷ್ಟು ಸಂಕಟ ಆಗ್ತಿದೆ ಅಮ್ಮ. ಹುಚ್ಚಿ, ಮೊನ್ನೆನೂ ಹೀಗೆ ಕೂತಿದ್ದೆ.
ಸಾಲದು ಅಂತ ಅಮ್ಮನ ಮನೆಗೂ ಹೋಗಿ ಬಂದೆ. ಇನ್ನೂ ಏನಾಗ್ಬೇಕು ನಿಂಗೆ? ಅಲ್ಲಿ ಅಭಯ್ ನೋಡಿದ್ರೆ ನಿನ್ ಮೇಲೆ ಜೀವ ಇಟ್ಕೊಂಡಿದ್ದಾನೆ, ನಿನ್ ಬಿಟ್ಟು ಒಂದು ಕ್ಷಣ ಕೂಡ ಇರೋದಿಲ್ಲ. ನೀನ್ ನೋಡಿದ್ರೆ ಅವನು ಹೋದಾಗಿಂದ ಜೀವನದಲ್ಲಿ ಎಲ್ಲ ಕಳ್ಕೊಂಡವ್ರ ಥರ ಇದೀಯಪ್ಪ. ನೋಡು ಶಾಲಿನಿ, ಹಸುವಾದಾಗ ಊಟ ಮಾಡಿದ್ರೆ ಎಷ್ಟು ತೃಪ್ತಿ ಸಿಗುತ್ತೋ, ಕಾದು ಕಾದು ಪಡ್ಕೊಳ್ಳೋ ಪ್ರೀತಿಲೂ ಅಷ್ಟೇ ಖುಷಿ ಸಿಗುತ್ತೆ. ಅಮ್ಮ, ನನಗೆ ಕಾಡ್ತಿರೋದು ಪ್ರೀತಿ ಹಸುವಲ್ಲಮ್ಮ, ನನ್ನ ಮಗು, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಕಂದನ ಹಸುವು. ಇನ್ನೂ ಏನು ಯೋಚನೆ ಮಾಡ್ತಾ ಕೂತಿದ್ಯಾ? ಫೋನ್ ಮಾಡು. ಹಾ, ಅದೇನೋ ಒಬ್ರ ಮುಖ ನೋಡ್ಕೊಂಡು ಒಬ್ರು ಮಾತಾಡ್ತಾರಲ್ಲ, ಅದ್ರೊಳಗೆ ಮಾತಾಡು. ಬೇಡ ಬಿಡಿ ಅಮ್ಮ, ಅವನು ತುಂಬಾ ಬ್ಯುಸಿ ಆಗಿರ್ತಾನೆ. ಈಗ ನನ್ನ ಗಂಡನೂ ಊರಲ್ಲಿಲ್ಲ, ನಾನು ನಿನ್ನ ಹಾಗೆ ಆಡ್ತೀನ? ನೋಡು, ಗಂಡಸರು ಊರಲ್ಲಿ ಇಲ್ಲದೆ ಇದ್ದಾಗ ಹೆಣ್ಮಕ್ಳು ಪಾರ್ಟಿ ಮಾಡದೆ ಹೋದ್ರೆ ಹೆಣ್ಮಕ್ಳ ಜಾತಿಗೆ ಅವಮಾನ. ಹೇಳ್ರಿ ಮೇರೆ ಪ್ಯಾರೆ ಬುಲ್ಬುಲ್. ಏ ಪುಟಾಣಿ, ನಾನು ಕಣೋ ನಿನ್ ಸೀನಿಯರ್ ಅತ್ತೆ. ನಿನ್ ಹುಡುಗಿ ಕತೆ ನೋಡು, ನೀನಿಲ್ದೆ ಹಳೆ ಪಿಕ್ಚರ್ ಕಲ್ಪನಾ ತರ ಸಪ್ಪೆ ಮುಖ ಹಾಕೊಂಡು ಕೂತಿದ್ದಾಳೆ. ನೀ ನೋಡಿದ್ರೆ ಇವಳನ್ನ ಬಿಟ್ಬಿಟ್ಟು ಅದೇನೋ ಸಾಧಿಸ್ತೀನಿ ಅಂತ ಹೊಟ್ಟೋಗಿದ್ಯಪ್ಪ. ಅವಳನ್ನ ಹೀಗೆ ಬಿಟ್ಟು ಹೋಗಿದ್ಯಲ್ಲ, ನಿಂಗೇನು ಅನ್ನಿಸ್ತಾ ಇಲ್ವಾ? ಮಾಮ್, ಅನ್ಸದೇ ಇರುತ್ತಾ ಮತ್ತೆ, ಆದ್ರೆ ಅದನ್ನೆಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಸರಿ, ಈಗ ನನ್ನ ಸೀನಿಯರ್ ಕೈಗೆ ಫೋನ್ ಕೊಟ್ಟು ನಮ್ಮಿಬ್ರು ಏಕಾಂತಕ್ಕೆ ಅನುವು ಮಾಡ್ಕೊಡ್ತೀರಾ ಮಾತೃದೇವಿ ಶಾಂತಮ್ನವರ? ಪೋಲಿ ಸರಿಯಾಗಿದ್ದೀರಾ ಇಬ್ರು. ಇರೋ ಒಂದು ನಿಮಿಷ ತಗೊಳಮ್ಮ, ನೀನೇ ಮಾತಾಡು. ಅವನು ನಿನ್ನ ವಿರಹಾನ್ ಕಡಿಮೆ ಮಾಡ್ತಾನಂತೆ, ತಗೋ ಮಾತಾಡು. ಅಮ್ಮ ತಾಯಿ, ನಾನು ಇಲ್ಲಿಂದ ಹೋಗ್ತೀನಿ, ಇಬ್ರು ಮಾತಾಡ್ಕೊಂಡು. ವಾಟ್ ಸೀನಿಯರ್, ನನ್ನನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೀರಾ ಅಂತ ನ್ಯೂಸ್ ಬಂತು. ಛಾ, ಬೇಜಾರಾಗ್ತಿದೆ ಕಣ್ರೆ. ಅಟ್ಲೀಸ್ಟ್ ಇದ್ರಲ್ಲಿ 1/4 kg ಪ್ರೀತಿನಾದ್ರೂ ನಾನು ನಿಮ್ ಜೊತೆಲಿರುವಾಗ ತೋರಿಸಿದ್ರೆ, ನಿಮ್ ನೆರಳು ನಿಮ್ಮನ್ನ ಬಿಟ್ಟೋದ್ರು, ನಾನ್ ಮಾತ್ರ ಯಾವಾಗ್ಲೂ ನಿಮ್ ಜೊತೆಲೇ ಇರ್ತಿದ್ದೆ ಕಣ್ರಿ. ಆಗ ನಮ್ ಲೈಫ್ ಇನ್ನೂ ರೊಮ್ಯಾಂಟಿಕ್ ಆಗಿರ್ತಿತ್ತು. ಅಲ್ಲ, ನೀವು ಹೆಣ್ಮಕ್ಳೆಲ್ಲ ಯಾಕಿಂಗೆ ಅನ್ನ ಬಿಸಿಯಾಗಿದ್ದಾಗ ತಿನ್ನೋದ್ ಬಿಟ್ಟು ಹಳ್ಸೋಗೋ ಟೈಮಲ್ಲಿ ಫೀಲ್ ಮಾಡ್ಕೋತೀರಪ್ಪ. ರೀ ಮಾತಾಡ್ರಿ, ಅಟ್ಲೀಸ್ಟ್ ನಿಮ್ ವಾಯ್ಸ್ ಆದ್ರೂ ಕೇಳಿಸಿ, ನನಗೆ ಎನರ್ಜಿ ತುಂಬಿಸಿ. ಸೀನಿಯರ್, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವೋ ಪೆದ್ದ. ನೀನ್ ಹೋದಾಗಿಂದ ಎಲ್ಲ ಕಳ್ಕೊಂಡಿರೋ ಅನಾಥೆ ತರ ಫೀಲ್ ಆಗ್ತಿದೆ. ರೀ ಸೀನಿಯರ್, ಹಿಂಗೆಲ್ಲ ಮಾತಾಡ್ಬೇಡ್ರಿ, ತಡ್ಕೊಳಕ್ಕಾಗಲ್ಲ, ನನಗೆ ಸಂಕಟ ಆಗತ್ತೆ. ನೀವ್ ಇನ್ನೋಸೆಂಟ್ ಪ್ರೀತಿ ತೋರಿಸಿ ನನ್ನನ್ನ ಕೆಣಕ್ಬೇಡ್ರಿ ಕೇಳಿ. ಈ ನಿಮ್ ಇನ್ನೋಸೆಂಟ್ ಪ್ರೀತಿಗೆ ಸೋತು ನಾನು ಅಲ್ಲಿಗೆ ಓಡ್ ಬರೋಣ ಅನ್ಸುತ್ತೆ. ಬಂದ್ಬಿಡ ಬಾಯ್, ಎಲ್ಲ ಬಿಟ್ಬಿಟ್ಟು ಬಂದ್ಬಿಡು. ಹೇಗ್ರಿ ಬರ್ಲಿ? ನನಗೆ ನೀವೆಷ್ಟು ಮುಖ್ಯನೋ ಈ ಕೆಲಸನೂ ಅಷ್ಟೇ ಮುಖ್ಯ ಕಣ್ರಿ. ಅರ್ಧದಲ್ಲೇ ಬಿಟ್ಟು ಬಂದ್ರೆ ಆಮೇಲೆ ಮೀಡಿಯಾದಲ್ಲಿ ನನ್ನ ರೆಪ್ಯುಟೇಷನ್ ಗತಿ ಏನಾಗಬೇಕು? ಅದು ಅಲ್ಲದೆ ಜನ ನಾನು ರಂಜಿತ್ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ ತುದಿಗಾಲಲ್ಲಿ ಕಾಯ್ತಾ ಇದಾರೆ ಸೀನಿಯರ್. ನನ್ನ ಕೆಲಸ ಮುಗಿಲಿ ಕಣ್ರಿ, ಆಮೇಲೆ 1 ಸೆಕೆಂಡು ಲೇಟ್ ಆಗದೆ ಇಲ್ಲಿಂದ ಜೂಟ್ ಹೇಳ್ತೀನಿ. ಆಯ್ತು ಬಿಡಪ್ಪ, ನಿನ್ಗೆ ನನ್ಗಿಂತ ಅದೇ ಮುಖ್ಯ ಅನ್ಸ್ತಿದೆ. ಮುಗಿಸ್ಕೊಂಡೆ ಬಾ. ಅದ್ ಬಿಡ್ರಿ, ಮತ್ತೆ ನೀವ್ ಹೇಗಿದ್ದೀರಾ? ಅತ್ತೆ ಸೊಸೆ ಇಬ್ಬರೇ ಮನೇಲಿ ಇರ್ತೀರಾ? ನಾವ್ ಚೆನ್ನಾಗೇ ಇರ್ತೀವಿ. ಅಭಯ್, ಅದೇ ಆ ಚಿತ್ರಾಪುರದ ವಿಷಯ, ರಂಜಿತ್ ಹುಡುಗಿ ವಿಷಯ ಅಮ್ಮನೇ ಹೇಳಿದ್ದು ಅಂದೆ ಅಲ್ವಾ? ರಂಜಿತ್ಗೆ ಮಗು ಇರೋ ವಿಷಯನೂ ಅಮ್ಮನೇ ಹೇಳಿದ್ದ? ಹೌದು, ಅವರೇ ಹೇಳಿದ್ದು.